Good morning, church. ಶುಭೋದಯ ಸಭೆಯೇ. It's good to be in the presence of God. ದೇವರ ಪ್ರಸನ್ನತೆಯಲ್ಲಿರುವಂಥದ್ದು ಒಳ್ಳೆಯ ಸಂಗತಿಯಾಗಿದೆ. So during these lockdown times, we are not able to gather in the church. ಈ ಲಾಕ್ಡೌನ್ ಸಮಯಗಳಲ್ಲಿ ನಾವು ಸಭೆಯಾಗಿ ಒಟ್ಟಾಗಿ ಸೇರಿ ಬರಲಿಕ್ಕೆ ಆಗ್ತಾ ಇಲ್ಲ. So wherever you are as a family, gather, sit in the presence of God. ಎಲ್ಲೆಲ್ಲ ನೀವು ಕುಟುಂಬವಾಗಿ ಸೇರಿ ಬಂದಿದ್ದೀರೋ ಒಟ್ಟಾಗಿ Come, let us join together and worship the Lord. ನಾವು ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸೋಣ. These are the times the Lord is restoring and rebuilding and refining and purifying the people personally, family, and as a church. ಸಭೆಗಳನ್ನು, ಕುಟುಂಬಗಳನ್ನು, ಜನರನ್ನು ವೈಯಕ್ತಿಕವಾಗಿ ದೇವರು ಪರಿಶುದ್ಧಗೊಳಿಸಿ ಪರೀಕ್ಷೆಗೆ ಒಳಪಡಿಸಿ ಜನರನ್ನು ಪುನಃ ಸ್ಥಾಪಿಸುವಂಥ ಸಮಯಗಳು ಮತ್ತು ಮುನ್ನಡೆಸುವಂಥ ಸಮಯಗಳು ಇದಾಗಿದೆ ಪ್ರಿಯರೇ. For He is a holy God. ಆತನು ಪರಿಶುದ್ಧ ದೇವರಾಗುತ್ತಾನೆ. He cannot withstand any unclean things. ಯಾವುದೇ ಅಶುದ್ಧತೆಯನ್ನು ಆತನು ಸಹಿಸಿಕೊಳ್ಳುವುದಿಲ್ಲ. For He is a refiner's fire. ಆತನು ಅಕ್ಕಸಾಲಿಗನ ಬೆಂಕಿಯಾಗಿದ್ದಾನೆ. He is so holy. ಆತನು ಪರಿಶುದ್ಧನು. Even in Isaiah chapter 6 it says, ಯೆಶಾಯ 6ನೇ ಅಧ್ಯಾಯದಲ್ಲಿ if you ಹೇಳಲ್ಪಟ್ಟಿದೆ, see the prophet Isaiah, every time you say, "Oh unto you, oh unto you, oh unto you," but when it comes to chapter 6, it says, when he sees the God in his awe and holiness, it says, "Oh unto me." ಆತನು ಯಾವಾಗಲೂ ಅಯ್ಯೋ ನಿಮಗೆ ಎನ್ನುವವನು ದೇವರ ದರ್ಶನವನ್ನು ಕಂಡ ನಂತರ, ದೇವರ ಪರಿಶುದ್ಧತೆ ಕಂಡ ನಂತರ ನನಗೆ ಅಯ್ಯೋ ಎಂಬುದಾಗಿ ಹೇಳಿ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಳ್ಳುತ್ತಾನೆ. Today I invite you to worship, ಈ ದಿನ ನಿಮ್ಮನ್ನು to ಸ್ವಾಗತಿಸುತ್ತೇನೆ, worship this holy God. ಈ ಪರಿಶುದ್ಧ ದೇವರನ್ನು ಆರಾಧಿಸುವುದಕ್ಕಾಗಿ. You know, in Bible, it's in 1 Peter, it says, 1ನೇ ಪೇತ್ರನ ಪತ್ರಿಕೆಯಲ್ಲಿ ಹೇಳುತ್ತದೆ, God says, "Be holy as I'm holy." ದೇವರು ಹೇಳ್ತಾನೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ. Twice it is repeated 2 ಸಲ ಅದು ಬರೆಯಲ್ಪಟ್ಟಿದೆ. in the same chapter. ಅದೇ The ಅಧ್ಯಾಯದಲ್ಲಿ very consecutive verses, it says. ಮುಂದಿನ ವಾಕ್ಯದಲ್ಲಿ ಕೂಡ ಹಾಗೆ ಹೇಳುತ್ತದೆ. The same way in the Revelation, if you go on the last chapter, it says, "Strive to be holy." ಅದೇ ರೀತಿಯಾಗಿ ಪ್ರಕಟಣೆ ಗ್ರಂಥದಲ್ಲಿಯೂ ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿ ಮತ್ತೆ ಮತ್ತೆ ಹೇಳಲ್ಪಟ್ಟಿದೆ. Because God is holy. ಯಾಕೆಂದರೆ ದೇವರು ಪರಿಶುದ್ಧನು. When we strive to be holy, ನಾವು ಪರಿಶುದ್ಧರಾಗಿರುವ ಸಮಯದಲ್ಲಿ we are just replicating the image of God. ನಾವು ದೇವರ ಪ್ರತಿಬಿಂಬವಾಗಿ ಮಾರ್ಪಡುತ್ತೇವೆ. We are getting prepared to meet the holy God. ಪರಿಶುದ್ಧ ದೇವರನ್ನು ಸಂಧಿಸುವುದಕ್ಕೆ ನಾವು ಸಿದ್ಧ. Today we are able to access and come into the holy presence of God. ಈ ದಿನ ನಾವು ದೇವರ ಪರಿಶುದ್ಧ ಪ್ರಸನ್ನತೆಗೆ ಪ್ರವೇಶವನ್ನು ಹೊಂದಿದ್ದೇವೆ ಬರುವುದಕ್ಕಾಗಿ. For He tore the veil. ಆತನು ಆ ಪರದೆಯನ್ನು In Old ಹರಿದಿದ್ದಾನೆ. Testament, only the high priest is to go once in a year and he is to enter to the most holy place ಹಳೆ ಉಡಂಬಡಿಕೆಯಲ್ಲಿ ಮಹಾಯಾಜಕನು ವರ್ಷಕ್ಕೆ ಒಂದಾವರ್ತಿ ಮಹಾಪರಿಶುದ್ಧ ಸ್ಥಳಕ್ಕೆ to ಹೋಗುತ್ತಾನೆ, meet the holy God. ಆ ಪರಿಶುದ್ಧ ದೇವರನ್ನು ಸಂಧಿಸಲು. Today, I and you can come into the holy presence of God and to meet and worship the holy God. ಈ ದಿನ ನಾನು ನೀವು ಆ ಮಹಾಪರಿಶುದ್ಧ ದೇವರ ಆಲಯದೊಳಗೆ ಬರುವುದಕ್ಕೆ ನಾವು ಪ್ರವೇಶವನ್ನು ಹೊಂದಿದ್ದೇವೆ. Let's worship the holy God. ಪರಿಶುದ್ಧ ದೇವರನ್ನು ನಾವು ಆರಾಧಿಸೋಣ. ಪರಿಶುದ್ಧನೇ
holy God. ಆತನು ಪರಿಶುದ್ಧನಾದ ದೇವರು. There's none beside him. ಆತನ ಹಾಗೆ ಯಾರೂ ಇಲ್ಲ. And nothing can compare his worth. ಆತನಿಗೆ ಸರಿ ಸಮಾನರೊಬ್ಬರೂ ಇಲ್ಲ. He is a holy God who walks among the lampstands. ಆ ದೀಪಸ್ತಂಭಗಳ ಮಧ್ಯದಲ್ಲಿ ನಡೆದಾಡುವ ಪರಿಶುದ್ಧನಾದ ದೇವರು ಆತನಾಗಿದ್ದಾನೆ. Today he is moving among us. ನಮ್ಮ ಮಧ್ಯದಲ್ಲಿ ಈ ದಿನ ಆತನು ತಿರುಗಾಡುತ್ತಾ ಇದ್ದಾನೆ. ಪರಿಶುದ್ಧ ಮಹೋನ್ನತ ದೇವಾ, ಪರಲೋಕವ ಬೆಳಗುವ ದೀಪ, ಪರಲೋಕ ಸೇನೆಯು ಹಾಡಿ ಸ್ತುತಿಸುವ ರಾಜಾದಿರಾಜ ಮಸೀಹ. ಪರಿಶುದ್ಧ ಮಹೋನ್ನತ ದೇವಾ, ಪರಲೋಕವ ಬೆಳಗುವ ದೀಪ, ಪರಲೋಕ ಸೇನೆಯು ಹಾಡಿ ಸ್ತುತಿಸುವ ರಾಜಾದಿರಾಜ ಮಸೀಹ. For he redeemed us with his precious blood. ಆತನು ತನ್ನ ಅಮೂಲ್ಯ ರಕ್ತದಿಂದ ನಮ್ಮನ್ನು ಬಿಡಿಸಿದ್ದಾನೆ. He saved us ನಮ್ಮನ್ನು ರಕ್ಷಿಸಿದ್ದಾನೆ from everything. ಎಲ್ಲ ವಿಷಯಗಳಿಂದ. He redeemed us from everything. ಎಲ್ಲ ವಿಷಯಗಳಿಂದ ನಮ್ಮನ್ನು ಬಿಡಿಸಿದ್ದಾನೆ. He set us free from sin, death and disease. ಮರಣ ಪಾಪಗಳಿಂದ ಆತ ನಮ್ಮನ್ನು ಬಿಡಿಸಿದ್ದಾನೆ. ನಮ್ಮ ಪಾಪ ನಿವಾರಕ ನೀನೇ, ನಮ್ಮ ರೋಗ ನಿವಾರಕ ನೀನೇ, ಚಿಂತೆಯ ಅಳಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ. ನಮ್ಮ ಪಾಪ ನಿವಾರಕ ನೀನೇ, ನಮ್ಮ ರೋಗ ನಿವಾರಕ ನೀನೇ, ಚಿಂತೆಯ ಅಳಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ.
Lord Jesus, we just want to thank you, God, ಕರ್ತನಾದ ಯೇಸುವೆ, ನಿಮಗೆ ವಂದನೆಗಳು. for you're holy. ನೀನು ಪರಿಶುದ್ಧನು. You're holy, holy, holy God. ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. Father, we just come into your presence. ತಂದೆಯೇ, ನಿನ್ನ ಪ್ರಸನ್ನತೆಯ ಮುಂದೆ ನಾವು Lord, ಬರುತ್ತೇವೆ. thank you, Lord, for making us worthy to come into your presence. ನಿನ್ನ ಪ್ರಸನ್ನತೆಗೆ ಬರುವುದಕ್ಕೆ ಯೋಗ್ಯರನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ. Lord, for you tore the veil ನೀನು ಪರದೆಯನ್ನು ಹರಿದಿದ್ದಿ, so that we could come in ನಾವು and ಪ್ರವೇಶಿಸಲಾಗುವಂತೆ, enjoy the fellowship. ನಿನ್ನ ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳುವಂತೆ. Father, I pray this time ತಂದೆ, ಈ ಸಮಯದಲ್ಲಿ for ಪ್ರಾರ್ಥಿಸುತ್ತೇವೆ. your holy God. ನೀನು ಪರಿಶುದ್ಧ ದೇವರು. Father, make us holy, ನಮ್ಮನ್ನು ಪರಿಶುದ್ಧರನ್ನಾಗಿ still ಮಾಡು. more holy ಇನ್ನೂ God. ಪರಿಶುದ್ಧರನ್ನಾಗಿ Father, ಮಾಡು. as we're going to meet you, Lord, ನಿನ್ನನ್ನು ಸಂಧಿಸುವಾಗ Lord, that we may be holy, Lord, to meet the holy God. ನಾವು ಪರಿಶುದ್ಧ ದೇವರನ್ನು ಸಂಧಿಸಲು ಪರಿಶುದ್ಧರಾಗಿ ನಿಲ್ಲುವಂತೆ Father, help us, O God. ತಂದೆಯ ಸಹಾಯ Prepare ಮಾಡು. every one of us, O Lord. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. Everyone, O Lord. ಪ್ರತಿಯೊಬ್ಬರಿಗೂ ಸಹಾಯ Speak ಮಾಡು. to their hearts, O Lord. ಅವರ ಹೃದಯಗಳ ಸಂಗಡ ಮಾತನಾಡು. Holy Spirit, you are the God who, Lord, you convict the people, O God. ಪರಿಶುದ್ಧಾತ್ಮನೇ, ಮನವರಿಕೆಯನ್ನು ಕೊಡುವ ದೇವರು ನೀನು. Lord, when Isaiah saw you in that holiness, he said he could remember how unclean he is. ದೇವರೇ, ಈ ಯೆಶಾಯನು ನಿನ್ನನ್ನು ಕಾಣುವಾಗ ತಾನು ಎಷ್ಟು ಅಪರಿಶುದ್ಧನೆಂಬುದಾಗಿ ಅವನು ತಿಳಿದುಕೊಂಡನು. ದೇವರೇ, Father, today help us, Lord, that we may humble ourselves and repent, and Lord, cleanse us, and so that we may get back to you in line with you, God. ಈ ದಿನದಲ್ಲಿ ನಾವು ಮನ ತಿರುಗಿಕೊಂಡು ತಗ್ಗಿಸಿಕೊಂಡು ಪಶ್ಚಾತ್ತಾಪ ಪಡಲು ಸಹಾಯ ಮಾಡು ದೇವರೇ. Take the coal and cleanse our lips, O Lord. ಆ ಬೆಂಕಿಯ ಕೆಂಡವನ್ನು ತೆಗೆದುಕೊಂಡು ನಮ್ಮ ತುಟಿಗಳನ್ನು ಮುಟ್ಟಿಸಿ ನಮ್ಮನ್ನು ಪರಿಶುದ್ಧಗೊಳಿಸು ದೇವರೇ. Cleanse us, O Lord. ನಮ್ಮನ್ನು ಪರಿಶುದ್ಧಗೊಳಿಸು. Cleanse us with the refiner's fire, Lord. ನಮ್ಮನ್ನು ಅಕ್ಕಸಾಲಿಗನ ಬೆಂಕಿಯಲ್ಲಿ ಪರಿಶುದ್ಧಗೊಳಿಸು. Father, we just want to thank and we worship you. ತಂದೆಯೇ, ನಿಮಗೆ ವಂದನೆಗಳು, We ಆರಾಧನೆ. honor you, God. ನಿನಗೆ ಗೌರವ, ಮಹಿಮೆ. Lord, we pray that the rest of the time ಉಳಿದ ಸಮಯಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. we give into your holy hands. ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡುತ್ತೇವೆ. You take complete control, O God, ನೀನು ಎಲ್ಲ ನಿಯಂತ್ರಣ ತೆಗೆದುಕೋ. and you lead your people. ನಿನ್ನ ಜನರನ್ನು ಮುನ್ನಡೆಸು ದೇವರೇ. We just want to thank you. ನಿನಗೆ ವಂದನೆಗಳು ದೇವರೇ. In Jesus' matchless name we pray. ಯೇಸುವಿನ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. Amen. ಆಮೆನ್. Now I request Pastor to give the word. ಈಗ ಸಭಾಪಾಲಕರನ್ನು ವಾಕ್ಯ ಕೊಡೋದಕ್ಕಾಗಿ ಆಹ್ವಾನಿಸೋಣ. Praise the Lord. Praise the Lord. Hallelujah. Hallelujah. The Lord is so good to us. ದೇವರು ನಮಗೆ ಒಳ್ಳೆಯವನು. We have been enjoying the presence of God throughout this year, ಈ ವರ್ಷದಾದ್ಯಂತ ದೇವರ ಪ್ರಸನ್ನತೆ ನಾವು ಅನುಭವಿಸ್ತಾ ಇದ್ದೇವೆ. and especially during the time of lockdown, that God has strengthened us and supplied all our needs. ವಿಶೇಷವಾಗಿ ಲಾಕ್ಡೌನ್ ಸಮಯದಲ್ಲಿ ದೇವರು ನಮ್ಮನ್ನು ಬಲಪಡಿಸಿ ನಮ್ಮೆಲ್ಲ ಅಗತ್ಯತೆಗಳನ್ನು ಪೂರೈಸಿದ್ದಾನೆ. And as the word of God says, man shall not live by bread alone, but by every word that proceeds from the mouth of the Lord. ದೇವರ ವಾಕ್ಯವು ಹೇಳುವ ಪ್ರಕಾರ ಮನುಷ್ಯನ ರೊಟ್ಟೆದಿಂದ ಮಾತ್ರದಿಂದಲ್ಲ, ಆದರೆ ದೇವರ ಬಾಯಿಂದ ಬರುವ ಪ್ರತಿ ಮಾತಿನಿಂದಲೂ ಬದುಕುತ್ತಾನೆ ಎಂಬುದಾಗಿ. Thank God during the summer that God has sustained us, strengthened us in good health and in strength. ಈ ಬೇಸಿಗೆ ಕಾಲದಲ್ಲಿ ದೇವರು ನಮ್ಮನ್ನು ಕಾಪಾಡಿ ಸಂರಕ್ಷಿಸಿ ಒಳ್ಳೆ ಆರೋಗ್ಯದಲ್ಲಿ ಇಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. And the present situation, what we see is, ಈಗ ನಾವು ನೋಡೋದು ಈ ಪ್ರಸಕ್ತ ಸನ್ನಿವೇಶವು, at present that we have the COVID-19, ಈ ಸಮಯದಲ್ಲಿ ಕೋವಿಡ್-19 ಸನ್ನಿವೇಶದಲ್ಲಿ ನಾವಿದ್ದೇವೆ. then lockdown is there, ಮತ್ತು ಲಾಕ್ಡೌನ್ ಇರುವಂತದಾಗಿದೆ. financial struggles are there, ಒಂದು ಆರ್ಥಿಕ ಸಮಸ್ಯೆಗಳುಂಟು. many people lost their job, ಅನೇಕರು ತಮ್ಮ ಕೆಲಸಗಳನ್ನು ಕಳೆದುಕೊಂಡಿದ್ದಾರೆ. and people are living in confusion, ಜನರು ಗೊಂದಲದಲ್ಲಿ ಜೀವಿಸ್ತಾ ಇದ್ದಾರೆ. and know that there is a lot of things are going on in our world, ನಮ್ಮ ಲೋಕದಲ್ಲಿ ಅನೇಕ ಸಂಗತಿಗಳು ನಡೆಯುವುದನ್ನು ನಾವು ನೋಡುತ್ತೇವೆ. and this reminds us ಮತ್ತು ಇದು ನಮಗೆ ನೆನಪು we are ಮಾಡಿಕೊಡುವಂತದ್ದು, coming to the last days of this world, ನಾವು ಈ ಲೋಕದ ಕೊನೆಯ ದಿವಸಗಳಿಗೆ ನಾವು ಬಂದಿದ್ದೇವೆ. because the Bible prophesied about the last days, ಕೊನೆಯ ದಿನಗಳ ಬಗ್ಗೆ ಬೈಬಲ್ ಪ್ರವಾದನೆ ಹೇಳುತ್ತದೆ. and we know the church of God is entering into the glorious experience called meeting with the Lord Jesus Christ. ಮತ್ತು ದೇವರ ಸಭೆ ಒಂದು ಮಹಿಮೆಯ ಅನುಭವಕ್ಕೆ ಹಾದು ಹೋಗ್ತಾ ಇದೆ. ಅದೇನೆಂದರೆ ಕರ್ತನ ಬರೋಣಕ್ಕೆ ಎದುರುಗೊಳ್ಳುವಿಕೆಗಾಗಿ. Just few days back I read in the Malayalam newspaper, ಕಳೆದ ಕೆಲವು ದಿವಸಗಳ ಹಿಂದೆ ಮಲಯಾಳಂ ಒಂದು ವಾರ್ತಾ ಪತ್ರಿಕೆಯಲ್ಲಿ ನಾನು ಓದಿದೆ. from May 2nd onward there is a spread of this locusts in Rajasthan and surrounding places. ರಾಜಸ್ಥಾನ ಮತ್ತು ಸುತ್ತಲಿರುವಂತಹ ಕೆಲವು ಪ್ರದೇಶಗಳಲ್ಲಿ ಈ ಮಿಡತೆಗಳನ್ನ ಹರಡಿರುವುದನ್ನು ನಾವು ಕಾಣುತ್ತೇವೆ. And it destroyed the agriculture producers more than
more than 10 districts in Rajasthan. ರಾಜಸ್ಥಾನದ 10ಕ್ಕಿಂತ ಹೆಚ್ಚು ಜಿಲ್ಲೆಗಳ ಒಂದು ಎಲ್ಲ ವ್ಯವಸಾಯದ ಉತ್ಪನ್ನಗಳನ್ನು ನಾಶ ಮಾಡಿವೆ ಎಂಬುದಾಗಿ. And another prediction from the experts of this world, ಮತ್ತು ಈ ಲೋಕದ ಒಂದು ತಜ್ಞರ ಪ್ರಕಾರ ಮತ್ತೊಂದು ಸಂಗತಿ ಏನೆಂದರೆ, next wave is a wave of famine or wave of scarcity of food. ಮುಂದೆ ನಾವು ನೋಡುವಂಥದ್ದು ಬರಗಾಲದ ಸನ್ನಿವೇಶ ಅಥವಾ ಕೊರತೆಗಳ ಸನ್ನಿವೇಶ. No, these are all the things which actually prophesied by Jesus Christ and the Bible. ಯೇಸು ಕ್ರಿಸ್ತನು ಬೈಬಲ್ ಅಲ್ಲಿ ಪ್ರವಾದನೆ ಹೇಳಿದಂತ ಮಾತುಗಳು ಇವಾಗಿವೆ. Everything is being fulfilled in our days. ಎಲ್ಲವೂ ನಮ್ಮ ದಿವಸಗಳಲ್ಲಿ ಎಲ್ಲವೂ ಕೂಡ ನೆರವೇರುತ್ತಾ ಇದೆ. And so as believers, ನಾವು ವಿಶ್ವಾಸಿಗಳು we need to prepare ourselves to meet the Lord Jesus Christ. ಕರ್ತನಾದ ಯೇಸುವನ್ನ ಸಂಧಿಸೋದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. And so I would like to read a passage from Matthew's Gospel chapter 22 verses 1 to 14. We will read in Kannada. You can follow in your own languages. ಮತ್ತಾಯ 22ನೇ ಅಧ್ಯಾಯದಲ್ಲಿ ಮೊದಲ 14 ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ಓದುತ್ತೇವೆ. ನೀವು ಕೂಡ ಅದನ್ನು ಓದಿಕೊಳ್ಳಬಹುದು. ಮತ್ತಾಯ 22 1ರಿಂದ 14 ವಾಕ್ಯಗಳು. ಯೇಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ಯಿಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು. ಉಳಿದವರು ಅವರ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ 4 ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿಕೊಂಡು ಕರಕೊಂಡು ಬಂದರು. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಗಳನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು, ಏನಪ್ಪ, ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ, ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಳೆಯೋಣವು ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. Amen. This is a very well known parable that's spoken by the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಹೇಳಲ್ಪಟ್ಟ ಒಂದು ಚಿರಪರಿಚಿತವಾದ ಸಾಮ್ಯ ಇದಾಗಿದೆ. And those who have read the Bible many times, we would have gone across this passage. ಈ ಸತ್ಯವೇದವನ್ನು ಓದಿದವರು ಅನೇಕರು ಈ ಒಂದು ವಾಕ್ಯ ಭಾಗವನ್ನು ಓದಿರಬಹುದು. I know this is speaking about the importance of our preparation to meet the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ಸಂಧಿಸೋದಕ್ಕೋಸ್ಕರ ನಾವು ಸಿದ್ಧರಾಗುವುದರ ಕುರಿತು ಇದು ಮಾತನಾಡುತ್ತದೆ. I am not going to go explain in everything in detail. ಎಲ್ಲವನ್ನು ವಿವರಿಸಿ ನಾನು ಹೇಳುವುದಿಲ್ಲ. And if you go through this passage, ಈ ವಾಕ್ಯ ಭಾಗವನ್ನು ಓದುವಾಗ read it again and again, ಮತ್ತೆ ನೀವು ಓದಿರಿ, and God will speak to you from this passage. ದೇವರು ನಿಮ್ಮ ಸಂಗಡ ಈ ವಾಕ್ಯದ ಮೂಲಕ ಮಾತಾಡುತ್ತಾನೆ. And especially I pray that each one of our eyes may be enlightened to see what the Lord is speaking to us this morning. ವಿಶೇಷವಾಗಿ ನನ್ನ ಪ್ರಾರ್ಥನೆ ಇದಾಗಿದೆ, ಇದನ್ನು ಓದುವಾಗ ಪ್ರತಿಯೊಬ್ಬರ ಕಣ್ಣುಗಳು ತೆರೆಯಲ್ಪಡಬೇಕು. And I want to focus your attention in this marriage parable, in this wedding parable. ಈ ಒಂದು ವಿವಾಹದ ಒಂದು ಸಾಮ್ಯದಲ್ಲಿ ನಿಮ್ಮ ಒಂದು ಗಮನವನ್ನು ನಾನು ಸೆಳೆಯಲು ಬಯಸ್ತೇನೆ. There are 2 groups of people were invited for the marriage feast. ಈ ಮದುವೆಗೆ 2 ಗುಂಪಿನ ಜನರನ್ನ ಆಹ್ವಾನಿಸಿದರು. When the first group was invited, an official invitation was given to come for the marriage of the king's son. ಆ ರಾಜನ ಅರಸನ ಮಗನ ಮದುವೆಗೆ ಮೊದಲನೇ ಗುಂಪಿಗೆ ಆಹ್ವಾನವು ಕೊಡಲ್ಪಟ್ಟಿತು. The passage begins says that he spoke a parable concerning the kingdom of heaven. ಇಲ್ಲಿ ಈ ರೀತಿ ವಾಕ್ಯ ಭಾಗ ಪ್ರಾರಂಭವಾಗುತ್ತದೆ, ಪರಲೋಕ ರಾಜ್ಯಕ್ಕೆ ಹೋಲಿಕೆಯಾದ ಒಂದು ಸಾಮ್ಯ ಎಂಬುದಾಗಿ. So when that we are not going to look into earthly things, but we are speaking about the heavenly matters, that is more important in this passage. ಈ ವಾಕ್ಯ ಭಾಗದಲ್ಲಿ ನಾವು ಲೋಕದ ಸಂಗತಿಗಳನ್ನೆಲ್ಲ ಪರಲೋಕ ರಾಜ್ಯದ ವಿಷಯಗಳನ್ನು ನಾವು ಕಾಣುತ್ತೇವೆ, ಅದು ಪ್ರಾಮುಖ್ಯವಾಗಿದೆ. This king sent his servants and invited people to come for the marriage feast of his son. ಈ ಅರಸನು
ಮದುವೆಗೆ ಹೇಳಿಸಿಕೊಂಡವರನ್ನ ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಿದನು. Of course, we know when a king is inviting people for his marriage, he will invite all the dignitaries, all those who are important to him. ನಮಗೆ ಗೊತ್ತು, ಒಬ್ಬ ಅರಸನು ತನ್ನ ಮಗನ ಮದುವೆಗೆ ಜನರನ್ನ ಕರೆಯುವುದಾದರೆ ಅವನ ಒಂದು ಅರ್ಹತೆಗೆ ತಕ್ಕಂತೆ ಅತಿ ಉತ್ತಮವಾದಂಥ ಪ್ರಮುಖವಾದ ವ್ಯಕ್ತಿಗಳನ್ನು ಕರೆಯುತ್ತಾನೆ. I know that he invited all the important people. ಆ ಪ್ರಾಮುಖ್ಯವಾದ ವ್ಯಕ್ತಿಗಳನ್ನು ಆತನ ಆಹ್ವಾನಿಸಿದನು. And that he thought that these people need to come for the marriage feast of my son. ಅವನು ಅಂದುಕೊಂಡ ನನ್ನ ಮಗನ ಮದುವೆಗೆ ಈ ಜನರು ಇರಬೇಕು ಎಂಬುದಾಗಿ. But what was the first group, attitude of this first group? ಆದರೆ ಮೊದಲನೇ ಗುಂಪಿನ ಮನೋಭಾವನೆ ಏನಾಗಿತ್ತು? In verse 3 says, 3ನೇ ವಾಕ್ಯ ಹೇಳುತ್ತದೆ, no, they were not willing to attend, they were unwilling to come for the marriage feast. ಅವರ ಮದುವೆಯ ಔತಣಕ್ಕೆ ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. They did not have willingness. ಅವರಿಗೆ ಮನಸ್ಸಿರಲಿಲ್ಲ. Why they did not have willingness? ಯಾಕೆ ಮನಸ್ಸಿರಲಿಲ್ಲ? Because they did not consider they want to go for this king's son's marriage. ಈ ಅರಸನ ಮಗನ ಮದುವೆಗೆ ಪ್ರಾಮುಖ್ಯ ಎಂಬುದಾಗಿ ಅವರು ಅಂದುಕೊಳ್ಳಲಿಲ್ಲ. Because they think that we are also equal unto kings. ನಾವು ಅರಸನಿಗೆ ನಾವು ಸರಿ ಸಮಾನರು ಎಂಬುದಾಗಿ ಅಂದುಕೊಂಡರು. They are king to themselves. ಈಗ ನಮಗೆ ನಾವೇ ರಾಜರುಗಳಾಗಿದ್ದೇವೆ. They did not want to go to this marriage festival. ಈ ರಾಜನ ಮಗನ ಮದುವೆಯ ಔತಣಕೂಟಕ್ಕೆ ಇವರಿಗೆ ಹೋಗುವುದಕ್ಕೆ ಇಷ್ಟವಿಲ್ಲ. Of course that this is speaking about the kingdom of heaven and the coming of the Lord Jesus Christ. ಹೌದು, ಇದು ಪರಲೋಕ ರಾಜ್ಯದ ಬಗ್ಗೆ ಮತ್ತು ಕರ್ತನ ಬರೋಣದ ಬಗ್ಗೆ ಮಾತನಾಡುತ್ತದೆ. When the invitation is given to accept the gospel, ಈ ಸುವಾರ್ತೆಯನ್ನು ಸ್ವೀಕರಿಸುವುದಕ್ಕೆ ಆಹ್ವಾನವು ಕೊಡಲ್ಪಟ್ಟಿದೆ. when the invitation was given to have an entrance into the kingdom of heaven, ಆ ಆಹ್ವಾನವು ಪ್ರವೇಶಕ್ಕೋಸ್ಕರ ಕೊಡಲ್ಪಟ್ಟಿರುವಾಗ no, they were not willing to go. ಅವರಿಗೆ ಮನಸ್ಸಿರಲಿಲ್ಲ ಹೋಗುವುದಕ್ಕೆ. Beloved, that one thing that God has given you and me is a free will. ಪ್ರೇರೆ, ಒಂದು ವಿಷಯ ದೇವರು ನನಗೂ ನಿಮಗೂ ಕೊಟ್ಟಿರೋದು ಉಚಿತವಾದ ಚಿತ್ತ. That God has given this free will to every man. ಎಲ್ಲರಿಗೂ ದೇವರು ಈ ಒಂದು ತೀರ್ಮಾನ ತೆಗೆದುಕೊಳ್ಳುವ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. God will not force anyone. ದೇವರು ಯಾರ ಮೇಲೂ ಒತ್ತಾಯ ಮಾಡುವುದಿಲ್ಲ. And by force that he will not cause anyone to come to the kingdom of heaven. ಪರಲೋಕ ರಾಜ್ಯಕ್ಕೆ ಒತ್ತಾಯ ಪೂರ್ವಕವಾಗಿ ಯಾರನ್ನು ಕೂಡ ಆತನು ಕರೆಯುವುದಿಲ್ಲ. Though it is God's general will for everyone to come to him and experience salvation. ಎಲ್ಲರೂ ಆತನ ರಾಜ್ಯಕ್ಕೆ ಬಂದು ರಕ್ಷಣೆಯನ್ನು ಕಂಡುಕೊಳ್ಳಬೇಕೆನ್ನೋದು ಎಲ್ಲರ ಆಸೆಯಾಗಿದೆ. It is God's plan and will that everyone should enter in the kingdom of God. ಪ್ರತಿಯೊಬ್ಬರು ದೇವರ ರಾಜ್ಯಕ್ಕೆ ಪ್ರವೇಶಿಸಬೇಕೆನ್ನುವಂಥದ್ದು ದೇವರ ಚಿತ್ತವಾಗಿದೆ. No, but here that if you and me are not willing to receive the invitation that is sent from heaven, ಆದರೆ ಪರಲೋಕದಿಂದ ಕೊಡಲ್ಪಟ್ಟ ಆಹ್ವಾನವನ್ನು ಸ್ವೀಕರಿಸುವುದಕ್ಕೆ ನನಗೂ ನಿಮಗೂ ಮನಸ್ಸಿಲ್ಲದಿದ್ದರೆ, know that God cannot do anything in our lives. ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಲು ಸಾಧ್ಯವಿಲ್ಲ. Know that they don't feel that God is important. ದೇವರು ಪ್ರಾಮುಖ್ಯವಾಗಿದೆ ಎಂಬುದಾಗಿ ಅವರು ಅಂದುಕೊಳ್ಳಲಿಲ್ಲ. They did not think that heaven is a reality. ಪರಲೋಕ ಒಂದು ನಿಜತ್ವ ಎಂಬುದಾಗಿ ಅವರು ಅಂದುಕೊಳ್ಳಲಿಲ್ಲ. And they think that heaven and earth, these are all that very vague idea. ಆ ಒಂದು ಪರಲೋಕ ಎನ್ನುವಂಥದ್ದು ಒಂದು ಬೇಡದಿರುವಂತಹ ಯೋಚನೆ ಎಂಬುದಾಗಿ ಅಂದುಕೊಂಡರು. Who has seen heaven? ಯಾರು ನೋಡಿದ್ದಾರೆ Who know ಪರಲೋಕ? this heaven or hell? ಪರಲೋಕ ನರಕ ಇರುವುದು ಯಾರಿಗೆ ಗೊತ್ತು? So for them that this earth is heaven, or that they do not believe there is a heaven or hell existing. ಅವರಿಗೆ ಈ ಲೋಕವೇ ಸ್ವರ್ಗ ನರಕ ಎರಡು, ಅವರಿಗೆ ಅದು ಮತ್ತೆ ನರಕ ಇದೆ ಎನ್ನುವುದು ಅವರು ನಂಬುವುದಿಲ್ಲ. Though they have a little faith in God, they may have a belief in God, ಅವರಿಗೆ ದೇವರಲ್ಲಿ ಸ್ವಲ್ಪ ನಂಬಿಕೆ ಇರಬಹುದು, but they don't practically, they are atheist and they do not have a faith in God himself. ಆದರೆ ನಿಜವಾಗಲೂ ದೇವರಲ್ಲಿ ಅವರಿಗೆ ಭರವಸೆ ನಂಬಿಕೆ ಇಲ್ಲ. And so they just neglected the call of God. ಅದಕ್ಕೆ ದೇವರ ಕರೆಯನ್ನು ಅವರು ಅಲಕ್ಷ್ಯ ಮಾಡಿದರು. And the second group in this one, ಮತ್ತು ಇದರಲ್ಲಿ ಇನ್ನೊಂದು ಗುಂಪು ನೋಡುತ್ತೇವೆ. verse 5 says, 5ನೇ ವಾಕ್ಯ ಹೇಳ್ತದೆ, what they were doing it when they were again invited by the king, ಅವರು ಅರಸನಿಂದ ಆಹ್ವಾನವನ್ನು ಹೊಂದಿದಾಗ, and they made light of this invitation. ಅವರು ಈ ಒಂದು ಆಹ್ವಾನವನ್ನು ಲಘುವಾಗಿ ತೆಗೆದುಕೊಂಡರು. No, they thought this is a very simple thing. ಇದು ತುಂಬಾ ಸರಳ ವಿಷಯ It is a ಅಂದುಕೊಂಡರು. matter of just eating a food and drinking. ಇದೇನೋ ಒಂದು ಊಟ ಮಾಡುವ ಅಥವಾ ಕುಡಿಯುವ ವಿಷಯ ಅಷ್ಟೇ. Beloved, the kingdom of God, kingdom of heaven is not concerning eating and drinking. ಪ್ರೇರೆ, ದೇವರ ಪರಲೋಕ ರಾಜ್ಯವು ತಿನ್ನುವುದರ ಕುಡಿಯುವುದರ ವಿಷಯವಾಗಿ ಅಲ್ಲ. This kingdom is not an ordinary kingdom, but it's an eternal kingdom. ಈ ರಾಜ್ಯವು ಸಾಮಾನ್ಯವಾದ ರಾಜ್ಯವಲ್ಲ, ಅದರ ನಿತ್ಯ ರಾಜ್ಯವಾಗಿದೆ. Now, when we speak about heaven and our entrances into his kingdom, ಅದು ಪರಲೋಕದ ಬಗ್ಗೆ ಮತ್ತು ಪರಲೋಕಕ್ಕೆ ನಮ್ಮ ಪ್ರವೇಶದ ಬಗ್ಗೆ ಮಾತಾಡುವಾಗ, no, people think it is a very simple thing. ಜನರು ಅಂದುಕೊಂಡರು ಇದು ಬಹಳ ಸರಳವಾದ ವಿಷಯ. Why should we go to receive this invitation? Because we are not sure
whether there is a heaven or hell. ಪರಲೋಕ ನರಕ ಇದೆಯೇ ಇಲ್ಲವೋ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಯಾಕೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು? According to them, that the heaven is in the present world. ಅವರ ಪ್ರಕಾರ ಆ ಪರಲೋಕ ಎನ್ನುವಂಥದ್ದು ಈ ಲೋಕದಲ್ಲೇ ಇದೆ. So that is why they made light of it. They consider their own business, their own work that is more weightier than this invitation. ಅದಕ್ಕೋಸ್ಕರ ಅವರು ತಮ್ಮ ವ್ಯಾಪಾರ, ತಮ್ಮ ಕೆಲಸಗಳು ಅದಕ್ಕಿಂತಲೂ ಪ್ರಾಮುಖ್ಯವಾಗಿದೆ ಎಂಬುದಾಗಿ ಅವರು ಅಂದುಕೊಂಡರು. So because they considered the things of the world is more important, that is why they neglected or made light of the invitation of the King of Kings. ಅವರು ಆ ವಿಷಯಗಳನ್ನು ಲಘುವಾಗಿ ತೆಗೆದುಕೊಂಡದಿಂದ ರಾಜಾದಿರಾಜನನ್ನು ಕರ್ತನನ್ನು ಅವರು ಅಲಕ್ಷ್ಯ ಮಾಡಿದರು. Beloved, even today also many people they reject the invitation of the gospel. ಈ ದಿನವೂ ಕೂಡ ಅನೇಕ ಜನರು ಪರಲೋಕ ಸುವಾರ್ತೆಯನ್ನು ತಿರಸ್ಕರಿಸ್ತಾರೆ. Even in the time of this COVID, ಈ ಕೋವಿಡ್ ಸಮಯದಲ್ಲಿ ಕೂಡ, during the time of lockdown, ಈ ಲಾಕ್ಡೌನ್ ಸಮಯದಲ್ಲಿಯೂ people do not want to seek God. ದೇವರನ್ನ ನೋಡುವುದಕ್ಕೆ ಅವರಿಗೆ ಇಷ್ಟವಿಲ್ಲ. People do not want to search for the kingdom of heaven. ದೇವ ರಾಜ್ಯದ ಬಗ್ಗೆ ಹುಡುಕುವುದಕ್ಕೆ ಅವರಿಗೆ ಆಸಕ್ತಿ ಇಲ್ಲ. And so they made light of this invitation. ಈ ಒಂದು ಆಹ್ವಾನವನ್ನು ಲಘುವಾಗಿ ಅವರು ತೆಗೆದುಕೊಂಡರು. According to them, their business, their own work is more important than the kingdom of heaven. ಅವರ ಪ್ರಕಾರ ಅವರ ವ್ಯಾಪಾರ, ಕೆಲಸ ಕಾರ್ಯಗಳು ಪರಲೋಕ ರಾಜ್ಯದ ವಿಷಯಗಳಿಗಿಂತಲೂ ಪ್ರಾಮುಖ್ಯವಾಗಿವೆ. They thought it is just an invitation for something to eat and drink. ಏನೋ ತಿನ್ನಲು ಕುಡಿಯಲು ಒಂದು ಆಹ್ವಾನ ಅಷ್ಟೇ ಎಂಬುದಾಗಿ ಅವರು ಲಘುವಾಗಿ ತೆಗೆದುಕೊಂಡರು. So if they can eat better things than this. ಇದಕ್ಕಿಂತಲೂ ಉತ್ತಮವಾದ ಆಹಾರ ತಾವೇ ತಯಾರಿಸಿ ತಿನ್ನಬಹುದು ಅಂದುಕೊಂಡರು. And there is another group within them. ಮತ್ತು ಅವರ ಮಧ್ಯದಲ್ಲಿ ಮತ್ತೊಂದು ಗುಂಪಿತ್ತು. What they did is that verse 6 says they were outright rebellious people. They were outright rebellious people. 6ನೇ ವಾಕ್ಯ ಹೇಳ್ತದೆ, ಅವರು ವಿರೋಧ ಮಾಡುವವರು ಮತ್ತು ದಂಗೆ ಎದ್ದವರು. When that the king sent his servants, ರಾಜನು ತನ್ನ ಸೇವಕರನ್ನು ಕಳುಹಿಸುವಾಗ they insulted them. ಅವರನ್ನು ಅವಮಾನ ಮಾಡಿದರು. They rebelled against them. ಅವರ ವಿರುದ್ಧವಾಗಿ ದಂಗೆ ಎದ್ದರು. Given them hardship. ಅವರಿಗೆ ಕಷ್ಟಗಳನ್ನು ಕೊಟ್ಟರು. And then finally some of the servants were killed. ಮತ್ತು ಕೆಲವು ಆಳುಗಳನ್ನು ಕೊಂದು ಹಾಕಿದರು. So this shows the attitude of the people toward the gospel. ಈ ಸುವಾರ್ತೆಯ ಕುರಿತಾದ ಮನೋಭಾವನೆಯನ್ನು ತೋರಿಸುತ್ತದೆ. Throughout the world history, ಲೋಕದಾದ್ಯಂತ many servants of God has been persecuted, ಅನೇಕ ದೇವ ಸೇವಕರುಗಳು ಅವರು ಹಿಂಸೆಗೊಳಗಾಗಿದ್ದಾರೆ, rejected, ತಳ್ಳಲ್ಪಟ್ಟಿದ್ದಾರೆ, thrown out of the world. ಲೋಕದಿಂದ ಅವರು ತೆಗೆದು ಹಾಕಲ್ಪಟ್ಟಿದ್ದಾರೆ. And they were insulted as though they had nothing to do in this world. ಈ ಲೋಕದಲ್ಲಿ ಅವರು ಏನು ಇಲ್ಲ ಎನ್ನುವ ರೀತಿ ಅವಮಾನಕ್ಕೀಡಾದರು. Beloved, when the servant of God is coming to your house, ಪ್ರೇರೆ ಒಬ್ಬ ದೇವ ಸೇವಕರು ನಿಮ್ಮ ಮನೆಗೆ ಬರುವಾಗ with the gospel, ಸುವಾರ್ತೆಯನ್ನು ಹಿಡಿದುಕೊಂಡು, know that though he is an ordinary man, ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾದರೂ ಕೂಡ, but he is coming to your house, your doorstep, with the heavenly invitation to enter into his kingdom. ಆ ದೇವರ ರಾಜ್ಯಕ್ಕೆ ನಿಮ್ಮನ್ನು ಪ್ರವೇಶ ಮಾಡುವಂತ ಆಹ್ವಾನವನ್ನು ಹಿಡಿದುಕೊಂಡು ಅವರು ಬರುತ್ತಾ ಇದ್ದಾರೆ. These servants are not the most important people. ಈ ಸೇವಕರುಗಳು ಮುಖ್ಯವಾದವರಲ್ಲ, but the one who sent them is the most important person. ಆದರೆ ಆ ಸೇವಕರನ್ನು ಕಳುಹಿಸಿದವನು ಪ್ರಾಮುಖ್ಯವಾದ ವ್ಯಕ್ತಿ. God has sent them. ದೇವರವರನ್ನು God has ಕಳುಹಿಸಿದ್ದಾನೆ. sent into your doorsteps. ದೇವರು ನಿಮ್ಮ ಮನೆ ಬಾಗಿಲಿಗೆ ಕಳಿಸಿದ್ದಾನೆ. When you reject this message, ಈ ಸುವಾರ್ತೆ ನೀವು ಅಲ್ಲಗಳೆಯುವಾಗ, when you reject this person, ಈ ವ್ಯಕ್ತಿಗಳನ್ನು ನೀವು ತಿರಸ್ಕರಿಸುವಾಗ, you are practically rebelling against God. ನೀವು ಪ್ರಾಯೋಗಿಕವಾಗಿ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಾ ಇದ್ದೀರಿ. And though their conscience is very hard, ಮತ್ತು ಅವರ ಒಂದು ಮನೋಭಾವನೆ ತುಂಬಾ and ಕಠಿಣವಾಗಿತ್ತು. they do not want any message. ಅವರಿಗೆ ಯಾವುದೇ ಸಂದೇಶ ಬೇಕಾಗಿಲ್ಲ. No, they depend upon our own intellectual power, knowledge, wisdom, everything. ಅವರು ತಮ್ಮದೇ ಆದ ಆಲೋಚನೆ, ಜ್ಞಾನ, ವಿವೇಕಗಳ ಮೇಲೆ ಆರ್ತುಕೊಂಡರು. For them, that this gospel message or the invitation to enter in the salvation is just a foolishness. ಅವರಿಗೆ ಈ ಒಂದು ಸುವಾರ್ಥ ಸಂದೇಶ, ಪರಲೋಕ ರಾಜ್ಯದ ಒಂದು ರಕ್ಷಣೆಗೆ ನಡೆಸುವಂತ ಸಂದೇಶ, ಅದು ಅವರಿಗೆ So ಮೂರ್ಖತನವಾಗಿದೆ. we see that some people were unwilling to come, ಕೆಲವು ಜನರಿಗೆ ಬರುವುದಕ್ಕೆ ಮನಸ್ಸಿಲ್ಲ, and some made it light of it. ಕೆಲವರು ಅದನ್ನ ಹಗುರವಾಗಿ ತೆಗೆದುಕೊಂಡರು. Others were very outright rebellious and then murdered and then insulted the servants of God. ಉಳಿದವರು ಅವರನ್ನ ಅವಮಾನ ಮಾಡಿ ಬೈದು ಕೊಂದು ಹಾಕಿದರು. So then it says, when these matters come to the knowledge of the king, ಈ ಒಂದು ವಿಷಯವು ಅರಸನಿಗೆ ತಿಳಿದಾಗ, so that he sent his army, ಈಗ ಅವನು ತನ್ನ ದಂಡನ್ನು ಕಳಿಸ್ತಾನೆ, and then he brought judgment upon these people. ಈ ಜನರ ಮೇಲೆ ನ್ಯಾಯ ತೀರ್ಪನ್ನು ತರುತ್ತಾನೆ. Beloved, today that we all need to understand that God is a God of love,
ಪ್ರೇರೆ ಈ ದಿವಸ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. And that because of this how the love that he has already sent his son in this world. ಆತನು ಪ್ರೀತಿ ಸ್ವರೂಪನಾಗಿರುವುದರಿಂದ ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. And he died and rose again. ಮತ್ತು ಆತನು ಈ ಶಿಲುಬೆ ಮೇಲೆ ಸತ್ತು ಹೂಣಲ್ಪಟ್ಟನು. Now that he has given this invitation to everyone through the servants of God. ಈಗ ದೇವ ಸೇವಕರುಗಳ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಈ ಸುವಾರ್ತೆಯ ಆಹ್ವಾನವು ಕೊಡಲ್ಪಟ್ಟಿದೆ. No, beloved, that you can reject this message. ಪ್ರೇರೆ ನೀವು ಇದನ್ನು ತಿರಸ್ಕರಿಸಬಹುದು. But one day, ಆದರೆ ಒಂದು ದಿನ when you have to stand before the judgment seat of God. ನೀವು ದೇವರ ನ್ಯಾಯ ತೀರ್ಪಿನ ಒಂದು ಮುಂದೆ ನಿಲ್ಲುವಾಗ On that day, ಆ ದಿನದಲ್ಲಿ you cannot say, ನೀವು ಹೇಳಲು ಸಾಧ್ಯವಿಲ್ಲ, oh, I did not hear the gospel. ನಾವು ಸುವಾರ್ತೆ ಕೇಳಲಿಲ್ಲ No, ಎಂಬುದಾಗಿ. when this invitation was given to you, it was a invitation from the heaven. ಈ ಒಂದು ಆಹ್ವಾನ ನಿಮಗೆ ಕೊಡಲ್ಪಟ್ಟಾಗ ಇದು ಪರಲೋಕದಿಂದ ಕೊಡಲ್ಪಟ್ಟ What ಆಹ್ವಾನವಾಗಿತ್ತು. it says that God judged these people ದೇವರು ಈ ಜನರಿಗೆ ನ್ಯಾಯ ತೀರಿಸಿದನು. because of he took action against these murderers. ಈ ಒಂದು ಕೊಲೆಗಾರರಿಗೆ ವಿರುದ್ಧವಾಗಿ ಆತನು ಕಾರ್ಯವನ್ನು ತೆಗೆದುಕೊಂಡನು. Beloved, you and me need to understand. ಪ್ರೇರೆ ನಾನು ನೀವು ಅರ್ಥ ಮಾಡಿಕೊಳ್ಳಬೇಕು. No, there is whether that we reject the gospel or accept the gospel. ನಾವು ಸುವಾರ್ತೆಯನ್ನು ಸ್ವೀಕರಿಸಿದರೂ ತಿರಸ್ಕರಿಸಿದರೂ, Whether you know it or not, ನೀವು ತಿಳಿದುಕೊಂಡರೂ ತಿಳಿದುಕೊಳ್ಳದೆ, knowingly or unknowingly, ತಿಳಿದೋ ತಿಳಿಯದೆಯೋ you have rejected the gospel. ನೀವು ಸುವಾರ್ತೆಯನ್ನು ಅಲ್ಲಗಳೆಯುತ್ತೀರಿ. When you reject the gospel, ನೀವು ಸುವಾರ್ತೆಯನ್ನು ಅಲ್ಲಗಳೆಯುವಾಗ what is happening that you are actually inviting the judgment of God according to the word of God. ದೇವರ ವಾಕ್ಯದ ಪ್ರಕಾರ ನೀವೇನು ಮಾಡ್ತಾ ಇದ್ದೀರಿ ಅಂದ್ರೆ ದೇವರ ಕೋಪವನ್ನ, ನ್ಯಾಯ ತೀರ್ಪನ್ನ ನಿಮ್ಮ ಮೇಲೆ ಬರಮಾಡಿಕೊಳ್ಳುತ್ತಾ ಇದ್ದೀರಿ. Jesus himself said, ಯೇಸು ತಾನೇ ಹೇಳಿದನು, even the light has come into the world, ಲೋಕಕ್ಕೆ ಬೆಳಕು ಬಂದಿತ್ತು, but the people enjoyed darkness more than light. ಆದರೆ ಲೋಕದ ಜನರು ಕತ್ತಲೆಯನ್ನು ಬೆಳಕಿಗಿಂತ ಹೆಚ್ಚಾಗಿ So ಪ್ರೀತಿಸಿದರು. they did not receive the light into their hearts. ಅದಕ್ಕೆ ಅವರು ತಮ್ಮ ಹೃದಯಗಳಲ್ಲಿ ಬೆಳಕನ್ನ ಸ್ವೀಕರಿಸಲಿಲ್ಲ. They want to continue to enjoy sin. ಅವರಿಗೆ ಪಾಪಗಳಲ್ಲಿ ಮುಂದುವರಿಯುವುದಿಷ್ಟ. They want to continue to take bribe. ಅವರಿಗೆ ಲಂಚ ತೆಗೆದುಕೊಳ್ಳುವುದಿಷ್ಟ. They want to continue to disturb others. ಇನ್ನೊಬ್ಬರಿಗೆ ಅವರಿಗೆ ತೊಂದರೆ ಮಾಡುವುದು ಇವರಿಗಿಷ್ಟ. They want to continue to cheat others. ಬೇರೆಯವರಿಗೆ ಮೋಸ ಮಾಡುವುದೇ ಇವರಿಗಿಷ್ಟ. And know that this is inviting the judgment of God in our lives. ಇದು ನಮ್ಮ ಜೀವಿತಗಳಲ್ಲಿ ದೇವರ ನ್ಯಾಯ ತೀರ್ಪನ್ನು ತರುವಂತದಾಗಿದೆ. Beloved, that is an urgent message that God is speaking to you and me. ಪ್ರೇರೆ ಇದು ನಮ್ಮ ಸಂಗಡ ದೇವರು ಮಾತಾಡುವಂತ ತುರ್ತು ಸಂದೇಶವಾಗಿದೆ. So there is a judgment of God. God is a love, but also the same time God is a God who judges the world in righteously. ದೇವರು ಪ್ರೀತಿಯ ದೇವರಾಗಿದ್ದಾನೆ, ಅದೇ ಸಮಯದಲ್ಲಿ ಲೋಕಕ್ಕೆ ನೀತಿಯಿಂದ ನ್ಯಾಯ ತೀರಿಸುವ ನ್ಯಾಯಾಧಿಪತಿ ಕೂಡ ಆಗಿದ್ದಾನೆ. No one can escape from the presence of God. ದೇವರ ಪ್ರಸನ್ನತೆಯಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. And the second group of people we see, ಮತ್ತೊಂದು ಗುಂಪಿನ ಜನರು ನಾವು ನೋಡುತ್ತೇವೆ. when that these all people, those well educated, were the people, those who are invited people, they rejected the gospel message. ಮದುವೆಗೆ ಹೇಳಿಸಿಕೊಂಡಂತಹ ಪ್ರಮುಖವಾದ ವ್ಯಕ್ತಿಗಳು ಸುವಾರ್ತೆಯನ್ನು ತಳ್ಳಿಬಿಟ್ಟಾಗ, and they rejected the kingdom of heaven. ಪರಲೋಕ ರಾಜ್ಯವನ್ನು ತಿರಸ್ಕರಿಸಿದಾಗ, The king said that you go to the streets, ಅರಸನು ಹೇಳ್ತಾನೆ, ನೀವು ಬೀದಿಗಳಿಗೆ ಹೋಗಿರಿ, you go to the marketplaces, ನೀವು ಮಾರುಕಟ್ಟೆ ಸ್ಥಳಗಳಿಗೆ ಹೋಗಿರಿ, wherever that you see people, ನಿಮಗೆ ಎಲ್ಲೆಲ್ಲ ಜನರು you ಕಾಣುತ್ತಾರೋ tell them to come, ಅವರಿಗೆ ಬರಲು ಹೇಳಿರಿ, let them come and enjoy my meal. ಅವರು ಬಂದು ನನ್ನ ಊಟವನ್ನು ಅನುಭವಿಸಲಿ. When you reject the kingdom of heaven, ನೀವು ಪರಲೋಕ ರಾಜ್ಯವನ್ನು ತಿರಸ್ಕರಿಸುವಾಗ, beloved, that God will speak to other people. ದೇವರು ಬೇರೆ ಜನರೊಂದಿಗೆ ಮಾತಾಡುತ್ತಾನೆ. God will bring everyone into the kingdom of heaven. ಪರಲೋಕ ರಾಜ್ಯಕ್ಕೆ ಉಳಿದ ಎಲ್ಲರನ್ನು ಆತನು So ಕರೆತರುತ್ತಾನೆ. then they told all the people to come. ಎಲ್ಲರಿಗೂ ಆತನು ಹೇಳಿದನು, ಬನ್ನಿರಿ ಎಂಬುದಾಗಿ. So who are this group? ಇದು ಯಾವ ಗುಂಪು? See, they are not actually worthy to receive an invitation. ಇವರು ಆಹ್ವಾನವನ್ನು ಹೊಂದಿಕೊಳ್ಳುವುದಕ್ಕೆ ಯೋಗ್ಯರಾದವರಲ್ಲ. Because when considering the status of the king, ಆ ಅರಸನ ಒಂದು ಸ್ಥಾನಮಾನವನ್ನು ಗಮನಿಸುವಾಗ, these people are ordinary people and they have no value at all in front of the king. ಈ ಜನರು ಸಾಮಾನ್ಯ ಜನರು, ಅರಸನ ದೃಷ್ಟಿಯಲ್ಲಿ ಯಾವುದೇ ಮೌಲ್ಯವಿಲ್ಲದೆ ಇರುವವರು. Beloved, you need to understand. ಪ್ರಿಯರೇ, ನೀವು ಅರ್ಥ You and ಮಾಡಿಕೊಳ್ಳಬೇಕು. me may not have value in this world. ನನಗೂ ನಿಮಗೂ ಈ ಲೋಕದಲ್ಲಿ ಮೌಲ್ಯವಿಲ್ಲದಿರಬಹುದು. People may not respect us. ನಮಗೆ ಜನರು ಗೌರವ People ಕೊಡದಿರಬಹುದು. may not consider us as important people. ಜನರು ನಮ್ಮನ್ನು ಪ್ರಮುಖ ವ್ಯಕ್ತಿಗಳೆಂಬುದಾಗಿ ಅಂದುಕೊಳ್ಳದಿರಬಹುದು. But God in His mercy, ಆದರೆ ದೇವರು ತನ್ನ ಕರುಣೆಯಲ್ಲಿ He has shown His grace to us, ನಮಗೆ ತನ್ನ ಕೃಪೆಯನ್ನು and ತೋರಿಸಿದ್ದಾನೆ. He has called each one of us to enter into the kingdom of heaven. ಪರಲೋಕ ರಾಜ್ಯಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರನ್ನ ಆಹ್ವಾನಿಸಿದ್ದಾನೆ. That is why you and me are now in the kingdom of God. ಅದಕ್ಕೋಸ್ಕರ ನಾನು ನೀವು ದೇವರ ರಾಜ್ಯಕ್ಕೆ ಸೇರಲ್ಪಟ್ಟಿದ್ದೇವೆ. That is why you and me say that we are saved by the grace of God.
ಅದಕ್ಕೋಸ್ಕರ ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನಾವು ಹೇಳುತ್ತೇವೆ. When the invitation was come to us, ಈ ಒಂದು ಆಹ್ವಾನವು ನಮಗೆ ಕೊಡಲ್ಪಟ್ಟಾಗ no, we were in our drunkenness. ನಾವು ನಮ್ಮ ಕುಡಿತತನದಲ್ಲಿದ್ದೆವು. We were people who were beating wives. ನಾವು ಹೆಂಡತಿಯರನ್ನು ಹೊಡೆಯುವವರಾಗಿದ್ದೆವು. We were people cheating others. ಇನ್ನೊಬ್ಬರಿಗೆ ಮೋಸ ಮಾಡುವವರಾಗಿದ್ದೆವು. And we enjoyed all kinds of evil and wickedness in our lives. ಲೋಕದ ಎಲ್ಲ ಕತ್ತಲೆಯ ದುಷ್ಟತನಗಳನ್ನ ಪಾಪಗಳನ್ನ ನಾವು ಅನುಭವಿಸುವವರಾಗಿದ್ದೆವು. When we heard the gospel, ನಾವು ಸುವಾರ್ತೆಯನ್ನು ಕೇಳಿದಾಗ, now when we realized that when the Holy Spirit convicted us of our sins, ಪರಿಶುದ್ಧಾತ್ಮ ನಮ್ಮ ಹೃದಯಗಳಲ್ಲಿ ಮಾತನಾಡಿ ಪಾಪದ ಮನವರಿಕೆಯನ್ನು ತರುವಾಗ, we believed in the death and the resurrection of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ನಾವು ನಂಬಿದೆವು. This grace and salvation, ಈ ಕೃಪೆಯು ಮತ್ತು ರಕ್ಷಣೆಯು we have received it in our lives. ನಮ್ಮ ಜೀವಿತಗಳಲ್ಲಿ ಅಂಗೀಕರಿಸಿಕೊಂಡೆವು. That is why our life is changed. ಅದಕ್ಕೆ ನಮ್ಮ ಜೀವಿತವು Now ಮಾರ್ಪಟ್ಟಿದೆ. we have become new creation. ಈಗ ನಾವು ಹೊಸ ಸೃಷ್ಟಿಯಾಗಿ We have a new ಮಾಡಲ್ಪಟ್ಟಿದ್ದೇವೆ. understanding. ಹೊಸ ಅರ್ಥವು ನಮಗಿದೆ. We have a new value in our lives. ನಮ್ಮ ದೃಷ್ಟಿಯಲ್ಲಿ ಒಂದು ಹೊಸ Our ಮೌಲ್ಯವಿದೆ. focus is new. ನಮ್ಮ ಒಂದು ಗಮನವು ಹೊಸದಾಗಿದೆ. We are not living for this world but for the kingdom of God. ನಾವು ಲೋಕಕ್ಕೋಸ್ಕರ ಜೀವಿಸದೆ ದೇವ ರಾಜ್ಯಕ್ಕೋಸ್ಕರ ನಾವು ಜೀವಿಸ್ತಾ ಇದ್ದೇವೆ. Once upon a time we were in darkness, ಒಂದಾನೊಂದು ಸಮಯದಲ್ಲಿ ನಾವು ಕತ್ತಲೆ but ಇದ್ದೆವು. now we are in the light. ಆದ್ರೆ ಈಗ ನಾವು ಬೆಳಕಿನಲ್ಲಿದ್ದೇವೆ. And God has called us into this grace ದೇವರು ನಮ್ಮನ್ನು ಈ ಕೃಪೆಗೆ ಕರೆದಿದ್ದಾನೆ through the gospel message. ಸುವಾರ್ಥ ಸಂದೇಶದ ಮೂಲಕ. I know that we are entered into the banquet hall of our King, the King of Kings and the Lord of Lords. ನಮ್ಮ ರಾಜಾದಿರಾಜನು ಕರ್ತಾದಿಕರ್ತನ ಒಂದು ಮದುವೆಯ ಔತಣಕೂಟಕ್ಕೆ ನಾವು ಪ್ರವೇಶಿಸಿದ್ದೇವೆ. But we see in this group, ಆದರೆ ಈ ಗುಂಪಿನಲ್ಲಿ ಮತ್ತೊಂದು ವಿಷಯವನ್ನು ನೋಡುತ್ತೇವೆ. and verse 11 says, 11ನೇ ವಾಕ್ಯ ಹೇಳುತ್ತದೆ. verse 11, 11ನೇ ವಾಕ್ಯ, the king came to see the guests. ಆ ಒಂದು ಬಂದಿರುವವರನ್ನ ನೋಡುವುದಕ್ಕೆ ಆ ಅರಸನು ಬಂದನು. No, he did not, even though that he was not happy that all people have come into the banquet hall. ಎಲ್ಲರೂ ಕೂಡ ಈ ಒಂದು ಮದುವೆಯ ಒಂದು ಹಾಲಿಗೆ ಬಂದಿರುವಾಗ, But when that his attention was upon each and every single person. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ವೈಯಕ್ತಿಕವಾಗಿ ಆತನ ಗಮನವಿತ್ತು. He came to see person who have come to this banqueting hall. ಈ ಒಂದು ಮದುವೆಯ ಒಂದು ಔತಣಕೂಟಕ್ಕೆ ಬಂದ ಪ್ರತಿಯೊಬ್ಬರನ್ನು ನೋಡುವುದಕ್ಕೆ ಆತನು ಬಂದನು. And know that he was happy with the majority. ಅನೇಕರನ್ನು ನೋಡಿ ಸಂತೋಷ ಪಟ್ಟನು. But in the middle that he found one man, ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುತ್ತಾನೆ. a man without a garment. ಆ ಮದುವೆ ಬಟ್ಟೆ ಇಲ್ಲದ ವ್ಯಕ್ತಿ. A man without a garment. ಮದುವೆ ಬಟ್ಟೆ ಇಲ್ಲದ ವ್ಯಕ್ತಿ. Beloved, this garment speaks about what God has already given to us. ಪ್ರಿಯರೇ, ಈ ಒಂದು ಮದುವೆ ಬಟ್ಟೆ ಎನ್ನುವಂಥದ್ದು ದೇವರು ನಮಗೆ ಕೊಟ್ಟ ಸಂಗತಿಯನ್ನು ತೋರಿಸುತ್ತದೆ. Though it may not be a practice or custom in the world, but according to in this context we understand when he was invited to the marriage, he was given a garment that is suitable or that according to the dignity of the king. ಈ ಲೋಕದ ಈಗಿನ ಸಂಪ್ರದಾಯದಲ್ಲಿ ಇಲ್ಲದೇ ಇದ್ದರೂ ಕೂಡ ಆಗ ಆಹ್ವಾನಿಸಲ್ಪಟ್ಟ ಸಮಯದಲ್ಲಿ ಅರಸನ ಕಡೆಯಿಂದ ಆಹ್ವಾನಿತರಾದ ಬಂದವರೆಲ್ಲರಿಗೂ ಕೂಡ ಆ ಮದುವೆಗೆ ಒಂದು ಆ ಸಲ್ಲುವಂತ ಒಂದು ವಸ್ತ್ರವನ್ನು ಅವರಿಗೆ ಕೊಟ್ಟಿದ್ದರು. If he would not have given that, he would not ask where is the marriage garment. ಒಂದು ವೇಳೆ ಕೊಟ್ಟಿಲ್ಲದೆ ಇದ್ದರೆ ಅವನು ಕೇಳುತ್ತಾ ಇರಲಿಲ್ಲ ಎಲ್ಲಿ ನಿನ್ನ ಮದುವೆ ಬಟ್ಟೆ ಎಂಬುದಾಗಿ. No, that means all of them they were hearing, but this man did not have the marriage garment, wedding garment. ಎಲ್ಲರೂ ಮದುವೆ ಬಟ್ಟೆಯನ್ನು ಹಾಕಿಕೊಂಡಿದ್ದಾರೆ, ಆದರೆ ಈ ವ್ಯಕ್ತಿ ಅದನ್ನು ಹಾಕಿಕೊಂಡಿಲ್ಲ. So we receive this garment called the righteousness ಈ when we ನೀತಿ, are saved. ರಕ್ಷಿಸಲ್ಪಟ್ಟ ಸಮಯದಲ್ಲಿ ನೀತಿ ಎನ್ನುವಂತ ವಸ್ತ್ರವನ್ನು ನಾವು ಸ್ವೀಕರಿಸಿದೆವು. This garment is the garment of salvation. ಇದು ರಕ್ಷಣೆಯ ವಸ್ತ್ರವಾಗಿದೆ. This is a robe of righteousness. ಇದು ನೀತಿಯ ವಸ್ತ್ರವಾಗಿದೆ. Because that Jesus took our penalty. ಯಾಕೆಂದರೆ ಯೇಸು ನಮ್ಮ ಪಾಪದ ದಂಡನೆಯನ್ನು ತೆಗೆದುಕೊಂಡನು. He died on the cross. ಶಿಲುಬೆಯಲ್ಲಿ ಸತ್ತನು. And when that we received the gift of salvation, ಆ ಒಂದು ರಕ್ಷಣೆಯ ಉಡುಗೊರೆಯನ್ನು ನಾವು ಸ್ವೀಕರಿಸುವಾಗ, know that God has given us the garment of salvation. ದೇವರೇ ರಕ್ಷಣೆಯ ನಿಲುವಂಗಿಯನ್ನು ನಮಗೆ ತೊಡಿಸಿದ್ದಾನೆ. This garment of salvation and the garment of righteousness. ಇದು ನೀತಿಯ ನಿಲುವಂಗಿಯಾಗಿದೆ, ರಕ್ಷಣೆಯ ವಸ್ತ್ರ. And this man was enjoying the meal. ಈ ವ್ಯಕ್ತಿ ಊಟವನ್ನು ಅನುಭವಿಸ್ತಾ ಇದ್ದಾನೆ. But in fact he was not wearing the garment. ಆದರೆ ಅವನು ಮದುವೆ ಬಟ್ಟೆ ಹಾಕಿಕೊಂಡಿರಲಿಲ್ಲ. Now what happened to him? ಅವನಿಗೇನಾಯಿತು? He asked him, what about your garment? ನಿನ್ನ ಮದುವೆ ಬಟ್ಟೆ ಎಲ್ಲಿ ಎಂಬುದಾಗಿ ಕೇಳುತ್ತಾನೆ. Maybe this man thought, ಈ ಮನುಷ್ಯ ಅಂದುಕೊಂಡಿರಬಹುದು, so it doesn't matter if I don't wear the garment. ಈ ಒಂದು ಮದುವೆ ಬಟ್ಟೆ ಇಲ್ಲದಿದ್ದು ಪರವಾಗಿಲ್ಲ. No, his attitude is that God is so love. ದೇವರು ಪ್ರೀತಿ ಸ್ವರೂಪನು. He loved and he called me into this marriage. ಆತ ನನ್ನನ್ನು ಪ್ರೀತಿಸಿ ಮದುವೆಗೆ ಆಹ್ವಾನಿಸಿದ್ದಾನೆ. And after all it was he invited me. ಆತನೇ ತಾನೇ ನನ್ನನ್ನು ಆಹ್ವಾನಿಸಿರುವುದು. When he has given me all this privilege. ಈ ಎಲ್ಲ ಸೌಭಾಗ್ಯವನ್ನು ಕೊಟ್ಟಿರುವಾಗ, he is a God of love, God of mercy. ಆತನು ಕರುಣೆ ಪ್ರೀತಿಯ ದೇವರು. He will let me in.
ನನ್ನನ್ನು ಒಳಗೆ ಬಿಡುತ್ತಾನೆ. I can enter in the kingdom of God freely. ನಾನು ದೇವರ ರಾಜ್ಯದೊಳಗೆ ಉಚಿತಾರ್ಥವಾಗಿ ಬರಬಹುದು. I can enjoy everything from him. ಆತನಿಂದ ಎಲ್ಲವನ್ನು ಪಡೆದುಕೊಂಡು ಆನಂದಿಸಬಹುದು. That was a careless attitude that he cherished in his life. ತನ್ನ ಜೀವಿತದಲ್ಲಿ ಅವನು ತೋರಿಸಿದಂತ ಒಂದು ನಿರ್ಲಕ್ಷ್ಯ ಮನೋಭಾವ. Know that his understanding about this God is very, very minimum. ಈ ದೇವರು ತುಂಬಾ ಒಂದು ಚಿಕ್ಕ ಎಂಬುದಾಗಿ ಹಗುರವಾಗಿ He was ತೆಗೆದುಕೊಂಡನು. taking the grace of God in vain. ದೇವರ ಕೃಪೆಯನ್ನ ಹಗುರವಾಗಿ ತೆಗೆದುಕೊಂಡನು. Beloved, you and me need to understand it is because of the grace of God you and me are in the kingdom of God. ಪ್ರೇರೆ, ನಾನು ನೀವು ಅರ್ಥ ಮಾಡಿಕೊಳ್ಳಬೇಕು, ದೇವರ ಕೃಪೆಯಿಂದ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. And but if we neglect this grace and not thankful to God, ಈ ಕೃಪೆಗಾಗಿ ನಾವು ಅದನ್ನು ಅಲಕ್ಷ್ಯ ಮಾಡಿ ದೇವರಿಗೆ ಕೃತಜ್ಞತೆ ಸಲ್ಲಿಸದೇ if we ಇರುವುದಾದರೆ, neglect this grace ಈ ಕೃಪೆಯನ್ನು ನಾವು ಅಲ್ಲಗಳೆಯುವುದಾದರೆ, and thinking that God is merciful, God is love, ದೇವರು ಕೃಪಾಳುವಾಗಿದ್ದಾನೆ, ಕರುಣಾಳು ಆಗಿದ್ದಾನೆ ಎಂಬುದಾಗಿ ಯೋಚಿಸಿ, I can be in his kingdom the way I want. ನನಗೆ ಬೇಕಾದ ಹಾಗೆ ದೇವರ ರಾಜ್ಯದಲ್ಲಿ ಜೀವಿಸಬಹುದು ಅಂದುಕೊಂಡರೆ, Beloved, we are wrong, we are greatly mistaken. ಪ್ರೇರೆ, ನಾವು ತಪ್ಪು ಮಾಡುತ್ತಾ I ಇದ್ದೇವೆ. know this person, he thought that somehow God will take me in. ದೇವರು ಹೇಗೂ ನನಗೆ ಒಳಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ, ಸುಮ್ಮನಿರುತ್ತಾನೆ ಅಂದುಕೊಂಡನು. Somehow God will give me a free entrances into his kingdom. ತನ್ನ ರಾಜ್ಯಕ್ಕೆ ಒಂದು ಉಚಿತವಾದ ಪ್ರವೇಶವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಅಂದುಕೊಂಡನು. I know that he neglected the duty, he neglected his garment. ತನ್ನ ಕರ್ತವ್ಯವನ್ನು, ತನ್ನ ಮದುವೆಯ ಬಟ್ಟೆಯನ್ನು ನಿರ್ಲಕ್ಷ್ಯ ಮಾಡಿದನು. Beloved, we need to be careful about the garment that God has given us. ಪ್ರೇರೆ, ದೇವರು ಕೊಟ್ಟಿರುವ ಈ ಒಂದು ನೀತಿಯ ವಸ್ತ್ರದ ಬಗ್ಗೆ ನಾವು ಎಚ್ಚರಿಕೆಯಿಂದಿರಬೇಕು. In these last days, ಈ ಕೊನೆಯ ದಿವಸಗಳಲ್ಲಿ when there is a widespread wickedness that is spreading across the world, ಲೋಕದಾದ್ಯಂತ ಒಂದು ದುಷ್ಟತನವು ಹರಡುತ್ತಾ ಇರುವಾಗ, when the people including the church is not careful about the holiness of God, ಸಭೆಯು ಕೂಡ ಸೇರಿಕೊಂಡು ಜನರು ಒಂದು ಪರಿಶುದ್ಧತೆಯ ಬಗ್ಗೆ ಕಾಳಜಿ ಇಲ್ಲದಿರುವಾಗ, that's why we need to more and more we need to be very careful in these last days. ಈ ಕೊನೆಯ ದಿವಸಗಳಲ್ಲಿ ನಾವು ಇನ್ನೂ ಎಚ್ಚರವಾಗಿರಬೇಕು. In the book of Zechariah in the Old Testament, ಆ ಒಂದು ಹಳೆ ಒಡಂಬಡಿಕೆ ಜಕರ್ಯ ಪುಸ್ತಕದಲ್ಲಿ, in the chapter 3 verse of 1 to 3, we will not read it now. 3ನೇ ಅಧ್ಯಾಯದ 1, 2, 3ರಲ್ಲಿ There is a high priest called Joshua. ಯೆಹೋಶುವನೆಂಬ ಮಹಾಯಾಜಕನಿದ್ದಾನೆ. He was standing before God with the unclean garment. ಅವನು ಒಂದು ಹೊಲಸಾದ ವಸ್ತ್ರದೊಂದಿಗೆ ದೇವರ ಮುಂದೆ ನಿಂತಿದ್ದಾನೆ. When that he was standing and ministering before God with the unrighteousness, ಈ ಒಂದು ಅನೀತಿಯಲ್ಲಿ ದೇವರ ಮುಂದೆ ನಿಂತು ಸೇವೆ ಮಾಡುವ ಸಂದರ್ಭದಲ್ಲಿ, the devil that was accusing him, ಅವನ ಮೇಲೆ ದೋಷಾರೋಪಣೆ ಮಾಡುತ್ತಿದ್ದಂತ ದುರಾತ್ಮನು, because that he has given a chance for the devil to accuse him, ಈಗ ಸೈತಾನನ ಅವನ ಮೇಲೆ ಬೆರಳು ತೋರಿಸುವುದಕ್ಕೆ, ಅವನಿಗೆ ದೂರು ಹೇಳುವುದಕ್ಕೆ ಅವನ ಅವಕಾಶ because ಮಾಡಿಕೊಟ್ಟಿದ್ದಾನೆ. his garment is full of filthiness. ಯಾಕೆಂದರೆ ಅವನ ವಸ್ತ್ರವು ಅದು ಹೊಲಸಾಗಿದೆ. He thought anyhow God is a God who understands. ದೇವರಿಗೆಲ್ಲ ಅರ್ಥ ಆಗುತ್ತೆ ಎಂಬುದಾಗಿ ಅಂದುಕೊಂಡನು. You know that he has lot of theological understanding. ಅವನಿಗೆ ಅನೇಕ ವಿಧವಾದಂತ ಒಂದು ದೈವಶಾಸ್ತ್ರದ ಅನುಭವವಿತ್ತು. He think that God looks only in my inner life, not external things. ದೇವರು ನನ್ನ ಹೊರಗಿನ ಕಾರ್ಯಗಳನ್ನು ನೋಡುವುದಿಲ್ಲ, ಬರೇ ಒಳಗಿನ ಕಾರ್ಯ ಮಾತ್ರ ನೋಡುತ್ತಾನೆ. When that we speak to the people about their sin, ಜನರೊಂದಿಗೆ ಅವರ ಪಾಪಗಳ ಬಗ್ಗೆ ನಾವು ಮಾತಾಡುವಾಗ, people try to argue. ಜನರು ಅದರ ಬಗ್ಗೆ ವಿವಾದ ಮಾಡುತ್ತಾರೆ. They say, no, what is matter is not what outside people think, my outside thing, ಹೊರಗೆ ನೀವು ನೋಡುವಂತದ್ದು ಪ್ರಾಮುಖ್ಯವಲ್ಲ, but God looks into my heart. ಆದರೆ ದೇವರು ನನ್ನ ಹೃದಯವನ್ನು ನೋಡುತ್ತಾನೆ ಎಂಬುದಾಗಿ ಅವರು My heart ಹೇಳುತ್ತಾರೆ. is clean. ನನ್ನ ಹೃದಯ ಪರಿಶುದ್ಧವಾಗಿದೆ ಎಂಬುದಾಗಿ Beloved, ಹೇಳ್ತಾರೆ. many times that is an argument in order to cover up our wretchedness. ಪ್ರಿಯರೇ, ಅನೇಕ ಸಮಯದಲ್ಲಿ ನಮ್ಮ ಅನೀತಿಯ ಕಾರ್ಯಗಳನ್ನು ಮುಚ್ಚಿ ಹಾಕುವುದಕ್ಕೆ ನಾವು ಮಾಡುವ ಚರ್ಚೆ ಅದಾಗಿರುತ್ತದೆ. Beloved, when our inward is unrighteous, ಪ್ರಿಯರೇ, ನಮ್ಮ ಒಳಗಡೆ ಅಪರಿಶುದ್ಧತೆ ಇರುವಾಗ, ಅನೀತಿ ಇರುವಾಗ, that will be revealed even in the outside. ಅದು ಹೊರಗೆ ಪ್ರಕಟಿಸಲ್ಪಡುತ್ತದೆ, ಹೊರಗೆ ತೋರಿಸಲ್ಪಡುತ್ತದೆ. So this man was Zechariah, Joshua the high priest was wearing a filthy garment. ಈ ಒಂದು ಮಹಾಯಾಜಕ ಯೆಹೋಶುವನು ಅನೀತಿಯ ವಸ್ತ್ರಗಳನ್ನು ಧರಿಸಿಕೊಂಡಿದ್ದನು. That is not acceptable to God. ಅದು ದೇವರಿಗೆ ಸ್ವೀಕಾರವಾಗುವುದಿಲ್ಲ. God said to his angels, ದೇವರು ತನ್ನ ದೂತನಿಗೆ ಹೇಳುತ್ತಾನೆ, give him a rich garment. ಅವನಿಗೆ ಒಳ್ಳೆಯ ವಸ್ತ್ರವನ್ನು ಕೊಡಿ, Remove this old ಈ garment. ಹಳೆಯ ವಸ್ತ್ರವನ್ನು ತೆಗೆದು ಹಾಕಿ. Beloved, with the old garments, defiled garments, we cannot stand before God. ಪ್ರಿಯರೇ, ಒಂದು ಹೊಲಸಾದ ಹಳೆಯ ವಸ್ತ್ರದಲ್ಲಿ ದೇವರ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. I know in this group there was only one man. ಈ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇದ್ದನು. Beloved, that I am concerned about that one person. ಆ ಒಬ್ಬ ವ್ಯಕ್ತಿಯ ಬಗ್ಗೆಯೂ ನನಗೆ ಕಾಳಜಿ ಉಂಟು. God is concerned about that one ಆ person. ಒಬ್ಬ ವ್ಯಕ್ತಿಯ ಬಗ್ಗೆನೂ ದೇವರಿಗೆ ಕಾಳಜಿ ಉಂಟು. Me and you and me may be coming to the church every time. ನಾನು ನೀವು ಪ್ರತಿದಿನ ಸಭೆಗೆ ಬರುತ್ತಿರಬಹುದು. So when that God looks into this group, ದೇವರು ಈ ಗುಂಪನ್ನು ನೋಡುವಾಗ, that one man may be me or you. ಆ ಒಬ್ಬ ವ್ಯಕ್ತಿ ನಾನು ನೀನು No, ಆಗಿರಬಹುದು. but we need to look into our lives. ಆದರೆ ನಮ್ಮ ಜೀವಿತಗಳನ್ನು ನಾವು ಪರೀಕ್ಷೆ In the ಮಾಡಿಕೊಳ್ಳಬೇಕು. book of Lamentation chapter 1 verse 9, ಪ್ರಲಾಪಗಳ ಪುಸ್ತಕದಲ್ಲಿ 1ನೇ ಅಧ್ಯಾಯದ 9ನೇ ವಾಕ್ಯ ಹೇಳುತ್ತದೆ. there says, ಅಲ್ಲಿ ಈ ರೀತಿ in the ಹೇಳಲ್ಪಟ್ಟಿದೆ. first part it says, her uncleanness is in her skirts, she did not consider her destiny.
ಆಕೆಯ ಒಂದು ಅಶುದ್ಧತನವು ಆಕೆಯ ವಸ್ತ್ರಗಳಲ್ಲಿದೆ, ಆಕೆ ಅದನ್ನು ಗಮನಿಸಲಿಲ್ಲ. He says that in her uncleanness is in her skirts. ಅಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, ಆಕೆಯ ನೆರಿಗೆಯು ಹೊಲಸಾಗಿತ್ತು. That means that the skirt or that the down part of her or the dress. ಆಕೆಯ ನೆರಿಗೆಯು ಅಂದರೆ ಕೆಳಗಿನ ಭಾಗವು ಹೊಲಸಾಗಿತ್ತು. So that speaks her walk is unclean. ಅದು ತೋರಿಸಿಕೊಡುತ್ತದೆ ಆಕೆಯ ನಡಿಗೆ ಅದು ಅಶುದ್ಧವಾಗಿತ್ತು. Because usually the down part, no, where that in the bottom of our dress is get dirty because we walk. ನಾವು ನಡೆಯುವಾಗ ನಮ್ಮ ಒಂದು ನೆರಿಗೆ ಅಥವಾ ವಸ್ತ್ರದ ಕೆಳಭಾಗವು ಅಶುದ್ಧವಾಗುತ್ತದೆ. And if suppose we have fallen, some other places would have been unclean. ಒಂದು ವೇಳೆ ಬಿದ್ದರೆ ಎಲ್ಲೋ ಒಂದು ಕಡೆ ಬೇರೆ ಕಡೆ ಅದು ಹೊಲಸಾಗುತ್ತದೆ. But this shows that it is not an unintentional fall, but her lifestyle was filthiness. ಆದರೆ ಇದು ತೋರಿಸ್ತದೆ ಏನೋ ತಿಳಿಯದೆ ಬಿದ್ದಿರುವಂತ ವಿಷಯವಲ್ಲ, ಆದರೆ ಬೇಕಂತಲೇ ನಡೆದಾಡಿದ ದಾರಿ ತಪ್ಪಾಗಿತ್ತು. There says she did not consider her destiny. ಅಲ್ಲಿ ಆಕೆಯ ಮುಂದಿನ ಗತಿ ಏನೆಂದು ಮನಸ್ಸಿಗೆ ಆಕೆ ತರಲಿಲ್ಲ. Beloved, you and me need to think about the destiny of our life. ಪ್ರಿಯರೇ, ನಾವು ನೀವು ನಮ್ಮ ಮುಂದಿನ ಗತಿಯ ಬಗ್ಗೆ ಯೋಚಿಸಬೇಕು. You know that we are called to eternity. ನಾವು ನಿತ್ಯತ್ವಕ್ಕೆ We ಕರೆಯಲ್ಪಟ್ಟವರು. are called to holiness. ನಾವು ಪರಿಶುದ್ಧತೆಗೆ We are ಕರೆಯಲ್ಪಟ್ಟವರು. called to enter into his kingdom. ಆತನ ರಾಜ್ಯಕ್ಕಾಗಿ ನಾವು We are ಕರೆಯಲ್ಪಟ್ಟವರು. called to enter and enjoy the presence of God forever and ever. ನಾವು ನಿತ್ಯಕ್ಕೂ ನಿರಂತರಕ್ಕೂ ದೇವರ ಪರಿಶುದ್ಧತೆಗೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. That is why God has called us. ಅದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. And so we need to understand that God has called us for righteousness. ದೇವರು ನಮ್ಮನ್ನು ನೀತಿಗೆ ಕರೆದಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. And so, beloved, ಆದ್ದರಿಂದ in the ಪ್ರಿಯರೇ, book of Revelation says, ಪ್ರಕಟಣೆಯ ಪುಸ್ತಕದಲ್ಲಿ even ಹೇಳಲ್ಪಟ್ಟಿದೆ, in Sardis, ಈ ಕೊನೆಯ ದಿವಸಗಳ in Sardis, some people, their garment is righteous. ಸಾರ್ದಿಸ್ನಲ್ಲಿ ಕೆಲವರ ವಸ್ತ್ರಗಳು ನೀತಿಯ ವಸ್ತ್ರಗಳಾಗಿದ್ದವು. And beloved, it is a time that to check into our garments. ನಮ್ಮ ವಸ್ತ್ರಗಳನ್ನು ಪರೀಕ್ಷೆ ಮಾಡಿಕೊಳ್ಳುವಂತ ಸಮಯ. If there is any filthiness, ಯಾವುದಾದ್ರೂ ಹೊಲಸಿರುವುದಾದರೆ, beloved, I cannot to see the filthiness in your life. ನಿಮ್ಮ ಜೀವಿತದ ಹೊಲಸನ್ನು ನಾನು ಕಾಣಲು You ಸಾಧ್ಯವಿಲ್ಲ. may not be able to see the filthiness of my garment, ನನ್ನ ವಸ್ತ್ರದ ಹೊಲಸನ್ನು ನೀವು ಕಾಣಲು ಸಾಧ್ಯವಿಲ್ಲ. but God ಆದರೆ ದೇವರು sees the uncleanness of filthiness of my garment and your garment. ನನ್ನ ನಿನ್ನ ವಸ್ತ್ರಗಳ ಅಶುದ್ಧತೆಯನ್ನ ಹೊಲಸನ್ನ ಆತನು ನೋಡುವಾತನಾಗಿದ್ದಾನೆ. Now, when he came into that wedding hall, ಆ ಮದುವೆಯ ಹಾಲಿಗೆ ಆತನು ಬಂದಾಗ he noted one person. ಒಬ್ಬ ವ್ಯಕ್ತಿಯನ್ನು ಆತನು ಗುರುತಿಸಿದನು. Beloved, God is interested in you. ದೇವರು ನಿನ್ನಲ್ಲಿ ಆಸಕ್ತಿ God is ಉಳ್ಳವನಾಗಿದ್ದಾನೆ. interested in me. ನನ್ನಲ್ಲಿ ಆತನ ಆಸಕ್ತಿ Because ಉಳ್ಳವನಾಗಿದ್ದಾನೆ. he does not want even single person losing the blessing of God. ಒಬ್ಬನಾದರೂ ನಾಶವಾಗಬೇಕು ಅಥವಾ ಆಶೀರ್ವಾದ ಕಳೆದುಕೊಳ್ಳಬೇಕೆನ್ನುವುದು ಆತನಿಗೆ ಇಷ್ಟವಿಲ್ಲ. When that he was speechless, ಅವನು ಅಲ್ಲಿ ಮಾತನಾಡಲಿಲ್ಲ. ಆ ವ್ಯಕ್ತಿ he was also judged. ಅವನು ನ್ಯಾಯ ತೀರ್ಪಿಗೊಳಗಾದನು. No, he was also judged. ಅವನು ಕೂಡ ನ್ಯಾಯ ತೀರ್ಪಿಗೊಳಗಾದನು. So sometimes we have a wrong understanding. ಕೆಲವೊಮ್ಮೆ ಈ ರೀತಿ ತಪ್ಪಾದ ಮನೋಭಾವ ನಮಗಿರುತ್ತದೆ. We think now we are in Christ Jesus. ನಾವು ಅಂದುಕೊಳ್ಳೋದು ನಾವು ಕ್ರಿಸ್ತ ಯೇಸುವಿನಲ್ಲಿ ಇದ್ದೇವೆ. And we quote the word. ನಮಗೆ ದೇವರ ವಾಕ್ಯ ಬಂದಿದೆ. Therefore now those who are in Christ Jesus, there is no condemnation. ಅದಕ್ಕೋಸ್ಕರ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಒಂದು ಖಂಡನೆ ಇಲ್ಲ. No, that is not the actual meaning of it. ಅದರ ಒಂದು ನಿಜವಾದ ಅರ್ಥ ಅಷ್ಟೇ ಅಲ್ಲ. Neither God will not condemn us in that way, ದೇವರು ಆ ರೀತಿಯಲ್ಲಿ ನಮ್ಮನ್ನು ಖಂಡಿಸುವುದಿಲ್ಲ. but God will convict us of our sin. ಆದರೆ ನಮ್ಮ ಪಾಪಗಳ ಮನವರಿಕೆಯನ್ನು ಆತನು ತರುತ್ತಾನೆ. When that God convict of our sin, ನಮ್ಮ ಪಾಪಗಳ ಮನವರಿಕೆಯನ್ನು ಆತನು ತರುವಾಗ, when God rebuke us, ದೇವರು ನಮ್ಮನ್ನು ತಿದ್ದುವಾಗ, when God say ಗದರಿಸುವಾಗ, that there is filthiness in your life, ನಮ್ಮ ಜೀವಿತಗಳಲ್ಲಿ ಹೊಲಸು ಇದೆ ಎಂಬುದಾಗಿ ಆತನು ಹೇಳುವಾಗ, that is the right time. ಅದು ಸರಿಯಾದ ಸಮಯ. We need to wash ourselves wash our garments in the blood of the Lamb. ನಾವು ಕ್ರಿಸ್ತನ ಒಂದು ಆ ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ನಮ್ಮ ವಸ್ತ್ರಗಳನ್ನು ತೊಳೆದುಕೊಳ್ಳಬೇಕು. Jesus shed his blood. ಯೇಸು ತನ್ನ ರಕ್ತವನ್ನು He ಸುರಿಸಿದನು. had done everything for us. ಎಲ್ಲವೂ ನಮಗೋಸ್ಕರ. He has invited us into his eternal glory. ತನ್ನ ನಿತ್ಯ ಮಹಿಮೆಗೆ ನಮ್ಮನ್ನು ಆತನು ಆಹ್ವಾನಿಸಿದ್ದಾನೆ. Very soon we will enter in the eternal glory and enjoy with him forever and ಅತಿ ever. ಬೇಗನೆ ನಾವು ಆತನ ಮಹಿಮೆಗೆ ಪ್ರವೇಶಿಸುತ್ತೇವೆ, ಆತನನ್ನು ಕಣ್ಣಾರೆ ಕಾಣುತ್ತೇವೆ. No, the events that is taking place in this world ಈ ಲೋಕದಲ್ಲಿ ನಡೆಯುವಂತ ಘಟನೆಗಳು reminds us ನಮಗೆ ಎಚ್ಚರ ಕೊಡುತ್ತವೆ. we are very near to the day of our salvation. ನಮ್ಮ ರಕ್ಷಣೆಯ ದಿನಕ್ಕೆ ನಾವು ಇನ್ನೂ It will ಹತ್ತಿರವಾಗಿದ್ದೇವೆ. be a great day, beloved. ಅದು ಉನ್ನತ ಶ್ರೇಷ್ಠ It will be ದಿನವಾಗಿರುತ್ತದೆ. a great day. ಅದು ಶ್ರೇಷ್ಠ That ದಿನವಾಗಿರುತ್ತದೆ. kind of a day we have never experienced in our life. ನಮ್ಮ ಜೀವಿತದಲ್ಲಿ ಇದುವರೆಗೂ ಕಾಣದೇ ಇರುವಂತ ದಿವಸ ಅದು. A day where we are going to meet with our Lord in his glory and in his power. ನಮ್ಮ ಕರ್ತನಾದ ಯೇಸುವನ್ನು ತನ್ನ ಮಹಿಮೆಯ ಬಲದಲ್ಲಿ ನಾವು ಎದುರುಗೊಳ್ಳುವಂತ ದಿನ. Remember that we are not called just for this world. ನಾವು ಈ ಲೋಕಕ್ಕೋಸ್ಕರ ಕರೆಯಲ್ಪಟ್ಟವರು ಅಲ್ಲ ಎಂಬುದಾಗಿ We are ನೆನಪಿಟ್ಟುಕೊಳ್ಳಿ. called
for the other world. ನಾವು ನಿತ್ಯ ಜೀವಕ್ಕೋಸ್ಕರ ಕರೆಯಲ್ಪಟ್ಟವರು. So prepare our hearts. ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳಿರಿ. Search our hearts. ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡಿಕೊಳ್ಳೋಣ. Look into our own garments. ನಮ್ಮ ವಸ್ತ್ರಗಳನ್ನು ನಾವು ಗಮನಿಸೋಣ. If there is any filthiness, ಯಾವುದಾದರೂ if ಹೊಲಸಿರುವುದಾದರೆ, we are not maintaining the holiness of God in our lives, ನಮ್ಮ ಜೀವಿತಗಳಲ್ಲಿ ದೇವರ ಪರಿಶುದ್ಧತೆ ನಾವು ಕಾಪಾಡಿಕೊಳ್ಳದೇ ಇದ್ದರೆ, without holiness no one can see God. That's the Bible says. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Beloved, ಪ್ರಿಯರೇ, no, it is my prayer, ಇದು ನನ್ನ ಪ್ರಾರ್ಥನೆ, my desire, ನನ್ನ ಆಸೆ. and we all, ನಾವೆಲ್ಲರೂ, everyone ಪ್ರತಿಯೊಬ್ಬರು, who are listening my word, ನನ್ನ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರು, who were attending with me in the church, ಸಭೆಯಲ್ಲಿ ಈಗ ನನ್ನ ಜೊತೆ ಪಾಲ್ಗೊಂಡ ಜನರು, we all need to be in his kingdom ನಾವೆಲ್ಲರೂ ಆತನ ರಾಜ್ಯದಲ್ಲಿರಬೇಕು, without being ashamed in the presence of God. ದೇವರ ಪ್ರಸನ್ನತೆಯಲ್ಲಿ ನಾಚಿಕೆ ಅವಮಾನಕ್ಕೆ ಈಡಾಗದೇ ಇರುವವರಾಗಿರೋಣ. So our garment matters. ಅದಕ್ಕೆ ನಮ್ಮ ವಸ್ತ್ರವು ಅದು ಹಗುರವಾಗಿ ತೆಗೆದುಕೊಳ್ಳಬಹುದು. Let it be clean, ಅದು ಪರಿಶುದ್ಧವಾಗಿರಲಿ, let it be holy, ಪರಿಶುದ್ಧವಾಗಿರಲಿ. in Jesus' name. ಯೇಸುವಿನ ನಾಮದಲ್ಲಿ. Father, we want to thank you. ತಂದೆ, ನಿನಗೆ ವಂದನೆಗಳು. You, in your great mercy, you have invited us into his kingdom. ನೀನು ನಿನ್ನ ರಾಜ್ಯಕ್ಕೆ ನಿನ್ನ ಮಹಾಕೃಪೆಯಿಂದ ನಮ್ಮನ್ನು ಆಹ್ವಾನಿಸಿದ್ದಿ. Now, Lord, ಈಗ ದೇವರೇ, we pray, ನಾವು ಪ್ರಾರ್ಥಿಸ್ತೇವೆ, help us, Lord God, to forgive, to receive forgiveness from you, ನಿನ್ನಿಂದ ಆ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. cleansing through the blood of the Lamb, ಆ ಯಜ್ಞದ ಕುರಿಯಾದ ಆತನ ರಕ್ತದಿಂದ ತೊಳೆದು so ಶುದ್ಧೀಕರಿಸು. that our garment may remain ನಮ್ಮ pure and holy. ನಮ್ಮ ವಸ್ತ್ರಗಳು ಶುಭ್ರವಾಗಿಯೂ ಆ ಪರಿಶುದ್ಧವಾಗಿಯೂ ಉಳಿದುಕೊಳ್ಳುವಂತೆ In Jesus' name, ಯೇಸುವಿನ ನಾಮದಲ್ಲಿ ತಂದೆಯೇ, amen. ಆಮೇನ್. ನಾವು ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳುವ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು, ಐಕ್ಯತೆಯು ಈಗಲೆಂದೆಂದಿಗೂ ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. ಆಮೇನ್.